ಮದುವೆಯಾಗಿ ಕೈಗೊಂದು ಮಗು ಕೊಟ್ಟು ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಆಕೆಯಿಂದ ಪಡೆದುಕೊಂಡು ಅಣ್ಣ ಪರಾರಿಯಾಗಿಬಿಟ್ಟಿದ್ದಾನೆ. ಗಂಡನಿಗೆ ಏನೋ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಮೊದಲನೇ ಗಂಡನಿಗೆ ಡೈವರ್ಸ್ ಕೊಟ್ಟು ಇವನಿಂದ ಬಂದು ಏನೋ ಮನೆ ಕಟ್ತೀನಿ ಅಂತಿದ್ದಾನೆ. ಅವನಿಗೆ ಏನಾದರೂ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ತಾನೆ ಇರೋ ಬರೋ ಒಡವೆಗಳನ್ನೆಲ್ಲ ಕೊಟ್ಟಿದ್ದಾಳೆ. ಅವನು 36 ಲಕ್ಷ ರೂಪಾಯಿ ದುಡ್ಡನ್ನು ಇವಳ ಹತ್ರ ಕಿತ್ಕೊಂಡಿದ್ದಾನೆ. ಅದನ್ನೂ ಕೂಡ ಕೊಟ್ಟಿದ್ದಾಳೆ ಮನೆ ಕಟ್ಟಿಸ್ತಾನೆ ಅಂತಂದು ಹೇಳಿ. ಅದನ್ನೆಲ್ಲ ತಗೊಂಡು ಏಕಾಏಕಿ 2025ರಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಈಗ ಇವಳ ಗತಿ ಏನಾಗಿದೆ, ಈ ಹೆಣ್ಣಿನ ಗತಿ ಅಂತಂದರೆ ಕೊಂಕಳಲ್ಲಿ ಕೂಸನ್ನು ಹಾಕ್ಕೊಂಡು ತಿರುಗ್ತಿದ್ದಾಳೆ, ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಮದುವೆಯಾಗಿ ಕೈಗೊಂದು ಮಗು ಕೊಟ್ಟು ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಆಕೆಯಿಂದ ಪಡೆದುಕೊಂಡು ಅಣ್ಣ ಪರಾರಿಯಾಗಿಬಿಟ್ಟಿದ್ದಾನೆ. ಇವನ ಹೆಸರು ಮೋಹನ್ ರಾಜ್ ಅಂತ, ಬೆಂಗಳೂರಿನ ಬನಶಂಕರಿಯ ನಿವಾಸಿ. ಅಷ್ಟಕ್ಕೂ ಇವಳೇನು ಮೋಹನ್ ರಾಜನ ಮದುವೆ ಆಗಿದ್ಲಲ್ಲ, ಇವಳಿಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು, ಮಗು ಕೂಡ ಇತ್ತು. ಅದಾದ ಮೇಲೆ ಗಂಡನಿಗೆ ಏನೋ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಮೊದಲನೇ ಗಂಡನಿಗೆ ಡೈವರ್ಸ್ ಕೊಟ್ಟು ಇವನಿಂದ ಬಂದಳು. 2022ನಲ್ಲಿ ಇವರಿಬ್ಬರಿಗೆ ಮದುವೆ ಆಯಿತು. 2023ರಲ್ಲಿ ಇವರಿಗೊಂದು ಹೆಣ್ಣು ಮಗು ಕೂಡ ಜನಿಸ್ತು. ಅದಾದ ಮೇಲೆ ಈ ಅಯೋಗ್ಯ ನೆಟ್ಟಿಗೆ ಸಂಸಾರ ಮಾಡದೆ ಆಕೆಯನ್ನು ನಂಬಿಸಿ ಪ್ರೀತಿಸಿ ಆ್ಯಕ್ಟಿಂಗ್ ಮಾಡೋ ರೀತಿಯಲ್ಲಿ, ಆಕೆಯನ್ನು ಲವ್ ಮಾಡೋ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿ ಆಕೆಯನ್ನು ಮದುವೆಯಾಗಿ ಕೈಗೊಂದು ಹೆಣ್ಣು ಮಗು ಕೊಟ್ಟು ಅದಾದ ಮೇಲೆ ಎಷ್ಟು ದಿನ ಅಂತ ನಾವು ಹೀಗೆ ಬಾಡಿಗೆ ಮನೆಯಲ್ಲಿರೋಣ, ಎಷ್ಟು ದಿನ ಅಂತ ಈ ಪುಟ್ಟ ಮನೆಯಲ್ಲಿ ಗುಡಿಸ್ಲಿರೋಣ, ನಾವೇ ನಮ್ಮದೇ ಆದಂತಹ ಒಂದು ಮನೆ ಕಟ್ಕೊಳ್ಬೇಕು, ಹಾಗೆ ಹೀಗೆ ಅಂತ ಹೇಳಿ ಚೆನ್ನಾಗಿ ಅವಳಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾನೆ. ಅವಳು ಏನೋ ಆಯಿತು, ಒಳ್ಳೆಯ ಗಂಡ ಸಿಕ್ಕಿದ್ದಾನೆ, ಎರಡನೇ ಗಂಡ, ಮೊದಲೇ ಗಂಡ ಅಂತೂ ರೋಗಗ್ರಸ್ತ, ಎರಡನೇ ಗಂಡ ಚೆನ್ನಾಗಿದ್ದಾನೆ, ಏನೋ ಮನೆ ಕಟ್ತೀನಿ ಅಂತಿದ್ದಾನೆ, ಅವನಿಗೆ ಏನಾದರೂ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ತಾನೆ ಇರೋ ಬರೋ ಒಡವೆಗಳನ್ನೆಲ್ಲ ಕೊಟ್ಟಿದ್ದಾಳೆ. ಅವನು 36 ಲಕ್ಷ ರೂಪಾಯಿ ದುಡ್ಡನ್ನು ಇವಳ ಹತ್ರ ಕಿತ್ಕೊಂಡಿದ್ದಾನೆ. ಅದನ್ನೂ ಕೂಡ ಕೊಟ್ಟಿದ್ದಾಳೆ ಮನೆ ಕಟ್ಟಿಸ್ತಾನೆ ಅಂತಂದು ಹೇಳಿ. ಅದನ್ನೆಲ್ಲ ತಗೊಂಡು, ಅಂದರೆ ರಾಶಿ ರಾಶಿ ಬಂಗಾರ, 36 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶು, ಅದನ್ನೆಲ್ಲ ತಗೊಂಡು ಏಕಾಏಕಿ 2025ರಲ್ಲಿ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾನೆ. ಈಗ ಇವಳ ಗತಿ ಏನಾಗಿದೆ, ಈ ಹೆಣ್ಣಿನ ಗತಿ ಅಂತಂದರೆ ಕೊಂಕಳಲ್ಲಿ ಕೂಸನ್ನು ಹಾಕ್ಕೊಂಡು ತಿರುಗ್ತಿದ್ದಾಳೆ, ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ. ಪೊಲೀಸ್ ಸ್ಟೇಷನಿಗೆ ಹೋದರೆ ಪೊಲೀಸರು ಏನಂತಾರಂತೆ, ನಿನ್ನೆ ಒಳಗಡೆ ಹಾಕ್ಬಿಡ್ತೀವಿ ಅಂತಾರಂತೆ. ಅಂದರೆ ಪೊಲೀಸರು ಕೂಡ ಇವನ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಬೇಸಿಕಲಿ ಮದುವೆ ಆಗೋದೇ ಕಷ್ಟ ಇವತ್ತಿನ ದಿನಗಳಲ್ಲಿ. ಮೊದಲೇ ಮದುವೆ ಆಗೋದೇ ಕಷ್ಟ, ಅಷ್ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ, ಹಿಂದೆ ಮುಂದೆ ಎಲ್ಲ ನೋಡ್ತಾರೆ. ಅಂಥದ್ರಲ್ಲಿ ಒಬ್ಬ ಡೈವರ್ಸ್ ಲೇಡಿಯನ್ನು ಒಬ್ಬನು ಯಾವನಾದರೂ ಬಂದು ಮದುವೆ ಆಗ್ತಿದ್ದಾನೆ ಅಂತಂದರೆ ವಾಟ್ ವಾಸ್ ದಿ ಇಂಟೆನ್ಷನ್? ಅವನ ಇಂಟೆನ್ಷನ್ ಏನು? ಅವನ ತಲೆಯಲ್ಲಿ ಏನು ಓಡ್ತಾ ಇದೆ? ಯಾವ ಕಾರಣಕ್ಕೆ ಅವನು ಮದುವೆ ಆಗ್ತಿದ್ದಾನೆ? ಇವತ್ತು ಹೊಸ ಸಂಬಂಧವನ್ನು ನೋಡಬೇಕು, ಹೊಸದಾಗಿ ಮದುವೆ ಆಗಬೇಕು ಅಂತಂದರೆ ಅಷ್ಟು ಪರಾಮರ್ಶಕತೆಯಿಂದ ವಿಮರ್ಶೆ ಮಾಡಿ ಹಿಂದೆ ಮುಂದೆ ನೋಡ್ಕೊಂಡು ಏನು ಆಳ ಅಗಲ ಅವ್ರದ್ದೆಲ್ಲ ಏನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದೆಲ್ಲ ನೋಡಿ ಮದುವೆ ಆಗ್ತಾರೆ. ಒಬ್ಬ ಡೈವರ್ಸ್ ಲೇಡಿಯನ್ನು ಸಡನ್ನಾಗಿ ಒಬ್ಬನು ಬಂದು ಮದುವೆ ಆಗಿಬಿಡ್ತಾನೆ ಅಂತಂದರೆ ಹೆಂಗೆ ನಂಬ್ತಾರೆ ಜನ ಅಂತ. ಸರಿ ಆಯಿತು, ಮದುವೆ ಆಯಿತು, ಮಗು ಆಯಿತು, ಹೆಣ್ಣು ಮಗು ಆಯಿತು, ಕೈಗೆ ಮಗು ಕೊಟ್ಟ, ಮನೆ ಕಟ್ಟಿಸ್ತೀನಿ ಅಂತ ಸುಳ್ಳು ಬೊಗಳಿ ಲಕ್ಷ ಲಕ್ಷ ರೂಪಾಯಿ, 36 ಲಕ್ಷ, ಒಂದಲ್ಲ ಎರಡಲ್ಲ 36 ಲಕ್ಷ, ಜೊತೆಗೆ ಆಕೆಯ ಒಡವೆ, ಆಕೆಯ ಮನೆಯಲ್ಲಿದ್ದಂತಹ ಬೇರೆ ಬೇರೆ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಪರಾರಿ ಆದ. ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸರು ನಿನ್ನೆ ಒಳಗಡೆ ಹಾಕ್ತೀವಿ ಅಂತ ಹೆದರ್ಸ್ತಾರಂತೆ ಈ ಹೆಣ್ಮಗಳನ್ನು. ಪಾಪ ಅವಳು ಏನು ಮಾಡಬೇಕು? ಅದಕ್ಕೆ ಈ ಕಳ್ಳ ಮೋಹನನ ಜೊತೆಗೆ, ಈ ಗಂಡನ ಜೊತೆಗೆ ಪೊಲೀಸರಿಗೆ ಏನಾದರೂ ಸಂಬಂಧ ಇದೆನಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಆದರೂ ಸಿಕ್ಕಾಪಟ್ಟೆ ಅವಳು ಫೋರ್ಸ್ ಮಾಡಿರೋದ್ರಿಂದ ಈಗ ಬನಶಂಕರಿ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಿದೆ. ಇದಾದ ಮೇಲೆ ಈಕೆಯ ಮೇಲೆ ಅವನು ಹಲ್ಲೆ ಮಾಡ್ತಿದ್ದಂತೆ. ಈಗೇನು ಬಂತು ತಾಯಿ, ಹಲ್ಲೆ ಮಾಡಿದ್ದು ಹೇಳ್ಕೊಂಡ್ರೆ ಈಗೇನು ಬಂತು? ಅವನು ಯಾವಾಗ ಹಲ್ಲೆ ಮಾಡಿದ್ದ ಆವಾಗ ಅದನ್ನು ಹೇಳಬೇಕಾಗಿತ್ತು. ಈಗ ಹೇಳಿದರೆ ಅದರಿಂದ ಏನು ಉಪಯೋಗ? ಇನ್ನೂ ಅದರ ಜೊತೆಗೆ ಇವನಿಗೆ ಬೇರೆ ಹೆಂಗಸಿನ ಜೊತೆ ಅಕ್ರಮ ಸಂಬಂಧಗಳಿತ್ತಂತೆ. ನೋಡಿ, ಇವಳು ಅವನಿಗೆ ಮೊದಲನೇ ಹೆಂಡತಿ, ಅವಳಿಗೆ ಇವನು ಎರಡನೇ ಗಂಡ. ಇಷ್ಟು ಗೊತ್ತಿದ್ರೂ ಕೂಡ ಅವನನ್ನು ಮದುವೆ ಆಗೋಕ್ಕೆ ಮುಂದಾದ್ಲು ಇವಳು. ಯಾರ್ದು ತಪ್ಪೀಗ? ತಪ್ಪು ಯಾರ್ದು? ಮೈ ಮರ್ತಿದ್ದು ಯಾರು? ಎಚ್ಚರ ತಪ್ಪಿದ್ದು ಯಾರು? ಬುದ್ಧಿ ಏನು ಸಗಣಿ ತಿಂತಿತ್ತ? ಇದೆಲ್ಲ ಪ್ರಶ್ನೆಗಳು ಕಾಡುತ್ತೆ. ಅವನಿಗೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇತ್ತು, ಬೇರೆ ಹೆಣ್ಮಕ್ಳ ಜೊತೆ ಅಶ್ಲೀಲವಾಗಿ ಅವನು ಮೆಸೇಜ್ ಮಾಡ್ತಿದ್ದ, ಆ ಮೆಸೇಜ್ಗಳನ್ನು ನಾನು ನೋಡಿದ್ದೀನಿ ಅಂತ ಹೇಳಿ ಈಗ ಪೊಲೀಸರ ಮುಂದೆ ಈ ಹೆಂಗಸು ಬಬ್ಬೆ ಹೊಡಿತಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಮೊದಲನೇ ಗಂಡನಿಗೆ ಕಿರುಕುಳ ಕೊಟ್ಟಿದ್ದಾನೆ, ಹಲ್ಲೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ಈಗ ಹೇಳ್ತಿದ್ದಾಳೆ. ಅಲ್ಲ, ನೀನೇ ಮೊದಲನೇ ಗಂಡ ರೋಗಿಷ್ಟ, ಅವನಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಅವನಿಗೆ ಡೈವರ್ಸ್ ಕೊಟ್ಟು ಬಂದಿದೆಯಾ?
ಅವನ ಬದುಕು ಅವನೇನೋ ಬದುಕ್ತಿದ್ದಾನೆ. ಮಧ್ಯ ಇವನ್ಯಾವನೋ ಒಬ್ಬನು ಎಂಟ್ರಿ ಹಾಕಿ ನಿನ್ನ ಮೊದಲನೇ ಗಂಡನ ಹೊಡೆದ ಅಂತ ಈಗ ಇವನು ದುಡ್ಡು ಕೊಟ್ಟು ಪರಾರಿ ಆದಮೇಲೆ ಈಗ ಹೇಳ್ತಾ ಇದೆಯಲ್ಲ, ಏನು ಹೇಳಬೇಕು? ಅವನು ನಿನಗೆ ಮೊದಲೇ ಗಂಡನ ಮೇಲೆ ಅಷ್ಟೇನಾದರೂ ಅಂತಃಕರಣ ಇದ್ದರೆ, ಕನಿಕರ ಇದ್ದರೆ, ಆಯಿತಾ, ಮೊದಲನೇ ಗಂಡನ ಮೇಲೆ ಅಷ್ಟು ವಿಶೇಷ ಅಭಿಮಾನ ಇದ್ದರೆ ಅವನು ಯಾವಾಗ ಹೊಡೆದ ಅವಾಗ ತಡಿಬೇಕಿತ್ತು, ಹೊಡಿಬೇಡ ಅಂತ ಹೇಳಬೇಕಿತ್ತು, ಅಥವಾ ಅವನು ಹೊಡೆಯೋಕ್ಕೆ ಹೋದಾಗನೇ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಈಗ ಅವನು ನಿನಗೆ ಮೋಸ ಮಾಡಿದ್ದಾನೆ, ಈಗ ನಿನಗೆ ಮೊದಲನೇ ಗಂಡನ ಮೇಲೆ ಕನಿಕರ ಬರ್ತಾ ಇದ್ದಾನ. ನೋಡಿ ಹೆಂಗಿದೆ ಜಗತ್ತು ಅಂತಂದರೆ, ಗಂಡ ಆದವನು ಒಂದು ಸ್ವಲ್ಪ ಕೆಟ್ಟವನಾಗಿಬಿಟ್ರೆ, ಅಥವಾ ಗಂಡ ಆದವನು ಏನಾದರೂ ಒಂದು ಸ್ವಲ್ಪ ಬುದ್ಧಿವಾದದಲ್ಲಿ ಜೋರಾಗಿ ಮಾತಾಡಿಬಿಟ್ರೆ ಗಂಡ ಹೆಂಗಾಗ್ಬಿಡ್ತಾನೆ ಅಂತಂದರೆ ಅವನ ಮೇಲೆ ವಿಪರೀತ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಮಾತಿದೆ, ಗಂಡ ಕೆಟ್ಟವನಾದರೆ ಊರು ಗಂಡಸರೆಲ್ಲ ಒಳ್ಳೆಯವರ ಥರ ಕಾಣ್ತಾರಂತೆ ಅಂತ. ಗಂಡ ಕೆಟ್ಟವನಾಗ್ಬಿಟ್ರೆ ಊರು ಗಂಡಸರೆಲ್ಲ ಕೆಟ್ಟವರಾಗ್ಬಿಡ್ತಾರಂತೆ. ಹಾಗೆ ಪಾಪ ಆಕೆ ಗಂಡ ಆಕೆಗೆ ಏನಂದಿದ್ನೋ ಏನು ಅವನ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇತ್ತು. ಯಾಕೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಯಾರು ಇವತ್ತು ಸಂಸಾರನೇ ಮಾಡ್ತಾ ಇಲ್ವಾ? ಯಾರು ಗಂಡಂದ್ರನ್ನ ನೋಡ್ಕೊಳ್ತಾನೆ ಇಲ್ವಾ? ಏನು ಆರೋಗ್ಯದಲ್ಲಿ ಸಮಸ್ಯೆ ಬಂತು ಅಂತ ಮಾತ್ರಕ್ಕೆ ಡೈವರ್ಸ್ ಕೊಟ್ಬಿಡೋದ, ವಿಚ್ಛೇದನ ಮಾಡ್ಕೊಂಬಿಡೋದ? ಸರಿ, ಆರೋಗ್ಯದ ಸಮಸ್ಯೆ ಎಲ್ಲ ಬೇರೆ ಏನೋ ಇತ್ತು ಅಂತ ಅನ್ಕೊಳ್ಳೋಣ. ಏನು ಜಗಳ ಆಗ್ತಾ ಇತ್ತು, ಅಥವಾ ಗಂಡ ಬೈದಿದ್ನೋ ಏನೋ ಮಾಡಿದ್ದ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ರೀ ಲೈಫು. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಸಂಸಾರ. ಅಷ್ಟಕ್ಕೆ ಡೈವರ್ಸ್ ಒಂದೇ ಪರಿಹಾರನ. ಸರಿ ಆಯಿತು, ಡೈವರ್ಸ್ ಕೊಟ್ಟು ಇವನನ್ನು ಮದುವೆ ಆದಲು, ಇವಳ ಜೊತೆಗಾದರೂ ಸಂಸಾರ ನೆಟ್ಟಗಾಯ್ತಾ? ಈ ಹೈವಾನ ದುಡಿದು ತಿನ್ನೋ ಯೋಗ್ಯತೆ ಇಲ್ಲದೆ ಆ ಹೆಣ್ಣಿಗೆ ಒಂದು ಮಗು ಕೊಟ್ಟು ಸಂಸಾರ ಮಾಡ್ತೀನಿ ಅಂತ ಹೇಳಿ ಆಕೆಯನ್ನು ಮದುವೆಯಾಗಿ, ಪುಣ್ಯ ಅದೃಷ್ಟವಶಾತ್ ಮದುವೆ ಆಗಿದ್ದಾನೆ, ಮದುವೆಯಾಗಿ ಆಕೆ ಕೈಗೊಂದು ಮಗು ಕೊಟ್ಟು ಈಗ ಮನೆ ಕಟ್ಟಿಸ್ತೀನಿ ಅಂತ ಹೇಳಿ ಲಕ್ಷ ರೂಪಾಯಿ ದುಡ್ಡನ್ನು ಎತ್ತಾಕೊಂಡು ಹೋಗಿದ್ದಾನೆ. ಇವಳು ನ್ಯಾಯಕ್ಕೋಸ್ಕರ ಪೊಲೀಸರ ಹತ್ರ ಹೋದರೆ ಪೊಲೀಸರು ಏನಂತಾರೆ ಅಂತ ಹೇಳಿದೆ ನಾನು ನಿಮಗೆ ಆಗಲೇ, ಬಟ್ ಫೋರ್ಸ್ಫುಲಿ FIR ಮಾಡ್ಕೊಂಡಿದ್ದಾರೆ. ಇನ್ನು ಇವನು ಮೋಹನನ ಮನೆ ಹತ್ರಕ್ಕೆ ಹೋದರೆ ಅಲ್ಲಿ ಹೆದರಿಸ್ತಾರಂತೆ ಇವಳಿಗೆ. ಏನು ಮಾಡ್ಕೊಳ್ತೀಯ ಮಾಡ್ಕೊ, ನಾನು ನೋಡ್ಕೊಳ್ತೀನಿ, ಹಾಗೆ ಹಿಂಗೆ ಅಂತ ಹೆದರಿಸ್ತಾರಂತೆ. ಬಟ್ ಅವ್ನು ಡೈರೆಕ್ಟ್ಲಿ ಇವಳು ಕೈಗೆ ಸಿಕ್ಕಿಲ್ಲ, ಇವಳು ಮನೆಯಲ್ಲಿರೋರೆಲ್ಲ ಅಂದಿದ್ದಾರಂತೆ. ಆ ಮೋಹನ ಇವಳು ಕೈಗೆ ಡೈರೆಕ್ಟಾಗಿ ಸಿಕ್ಕಿಲ್ಲ, ಬಟ್ ಅವ್ನು ಮೋಹನ್ ಮನೆಯಲ್ಲಿರೋರು ಇವಳು ಹುಡ್ಕೊಂಡು ಹೋದಾಗ ಅದು ಏನು ಮಾಡ್ಕೊಳ್ತೀಯ ಮಾಡ್ಕೋ ಅಂತಂತ ಹೇಳ್ತಾ ಇದ್ದಾರಂತೆ. ಸೊ ಅದಕ್ಕೆ ಪಾಪ ಅವಳು ಹಸಗೂಸನ್ನು, 2 ವರ್ಷದ ಹಸಗೂಸನ್ನು ಎತ್ಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾಳೆ. ನನಗೆ ಯಾರಾದರೂ ನ್ಯಾಯ ಕೊಡಿಸ್ರಪ್ಪ, 36 ಲಕ್ಷ ಕಳ್ಕೊಂಬಿಟ್ಟಿದ್ದೀನಿ ಈ ಹೈವಾನನ್ನು ನಂಬಿ, ಯಾರಾದರೂ ನನಗೆ ನ್ಯಾಯ ಕೊಡಿಸಿ ಅಂತ. ಎದಕ್ಕೆ ಬೇಕರೋ ಇಂಥ ಬಂಡವಾಳು? ದುಡಿದು ಬದುಕಿ, ಇನ್ನೊಬ್ಬರು ತಲೆ ಹೊಡೆದು ಬದುಕಬೇಡಿ, ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕಬೇಡಿ, ಪ್ರೀತಿ ಹೆಸರಲ್ಲಿ ಮೋಸ ಮಾಡಬೇಡಿ. ನೀನು ಚೆನ್ನಾಗಿ ನೋಡ್ಕೊಳ್ತೀನಿ, ನೀನು ಸಾಕ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಎಂದು ಅವಳ ಹತ್ರನೇ ದುಡ್ಡು ಕಿತ್ಕೊಂಡು ಆಮೇಲೆ ಏನು ದೊಡ್ಡ ಹಾಗೆ ಸಂಸಾರ ಕಟ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಹರಕತ್ತು ಏನೂ ಇಲ್ಲ. ನೀನು ಕಷ್ಟಪಟ್ಟು ಬೆವರು ದುಡ್ಡು ಚೆನ್ನಾಗಿ ನೋಡ್ಕೊಳ್ತೀಯ ನೋಡ್ಕೊ, ಅದನ್ನು ಬಿಟ್ಟು ಮೋಸ ಮಾಡಿ ನೀ ಏನು ಚೆನ್ನಾಗಿ ನೋಡ್ಕೊತೀಯ? ಮೋಸ ಮಾಡಿ ಏನು ಮನೆ ಕಟ್ಟಿಸ್ತೀಯ? ಈಗಂತರೂ 36 ಲಕ್ಷ ರೂಪಾಯಿಯನ್ನು ನುಂಗಿ ನೀರು ಕುಡಿದು ಬಿಟ್ಟಿರ್ತಾನೆ. ಅದು ಎಷ್ಟೆಷ್ಟು ಬಂಗಾರ ತಗೊಂಡು ಹೋಗಿದ್ದಾನೋ, ಅದು ಏನೇನು ಮಾಡಿದಾನೋ, ಆ ಹೆಣ್ಣು ಇವನನ್ನು ನಂಬಿ ನಾನು ಭಾಳ ಬಂಗಾರ ಆಗುತ್ತೆ ಅಂತ ಕೊಟ್ಟರೆ ಆ ಭಾಳನ್ನೇ ಸರ್ವನಾಶ ಮಾಡಿಟ್ಟ. ಈಗ ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತಂತ ಹೇಳ್ತಾನಂತೆ, ನೀ ಯಾರೂ ನನಗೆ ಗೊತ್ತೇ ಇಲ್ಲ ಅಂತಾನಂತೆ. ನೋಡಿ ಹೆಂಗಿದೆ, ಅವಳನ್ನು ಮದುವೆಯಾಗಿ ಅವಳು ಗಂಡಿಗೂ ಹೊಡೆದು ಬಂದು ಅವನ ಮೇಲೆ ಹಲ್ಲೆ ಮಾಡಿ ಅವಳಿಗೊಂದು ಮಗು ಕೊಟ್ಟು ಅವಳ ಹತ್ರನೇ ದುಡ್ಡು ಇಸ್ಕೊಂಡು ಅವಳ ಹತ್ರನೇ ಬಂಗಾರ ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ನ್ಯಾಯ ಕೇಳೋಕೆ ಹೋದರೆ ನೀ ಯಾರು ನಂಗೆ ಗೊತ್ತೇ ಇಲ್ಲ ಅಂತಾನಂತೆ. ಬೇಕಾ ಇಂಥ ಅವಸ್ಥೆಗಳು ಬೇಕಾ? ಆದ್ದರಿಂದ ದೊಡ್ಡವರು ಏನು ಸಂಬಂಧವನ್ನು ನಿಶ್ಚಯ ಮಾಡಿ ಮದುವೆ ಮಾಡಿರ್ತಾರೆ ಅವ್ರ ಜೊತೆ ಕಷ್ಟನೋ ಸುಖನೋ ಬದುಕೊಂಡು ಸಾಗಿಸ್ಕೊಂಡು ಹೋಗೋದು ಕಲೀರಿ. ಇಂತಹ ನನ್ನ ಮಕ್ಕಳ ಬಲೆಗೆ ಬಿದ್ದು ಮೋಸ ಹೋಗಬೇಡಿ, ಜೀವನವನ್ನು ನರಕವನ್ನಾಗಿ ಮಾಡ್ಕೊಳ್ಬೇಡಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.